ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 4ನೇ ದಿವಸ ಆಗಿರುತ್ತೆ. ಇವತ್ತು ಬೆಳಗ್ಗೆ ನಾನು ಫಸ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ತಗೋತಾ ಇದ್ದೀನಿ. ಬೂದ್ಗುಂಬಳಕಾಯಿ ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ನೈಟೇ ನಾನು ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನಾನು ಇಷ್ಟು ಕ್ವಾಂಟಿಟಿ ತಗೋತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ, ಒಂದು ಇಂಚಷ್ಟು ಹಸಿ ಶುಂಠಿ, ಅದಾದಮೇಲೆ ಸ್ವಲ್ಪ ಪುದೀನ ಮತ್ತು ಒಂದು 2-3 ಕರಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಇದು ನಿಮಗೆ ನಿಮ್ಮ ಬಾಡಿಲಿರುವಂಥ ಟಾಕ್ಸಿನ್ಸ್ನ ಹೊರಗೆ ಹಾಕೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಿಮ್ಮ ಬಾಡಿ ಹೀಟ್ ಆಗಿದ್ದರೆ, ಅಂದರೆ ಹೀಟ್ ಬಾಡಿ ಇರುತ್ತೆ, ಏನು ತಿಂದರೂ ಬೇಗ ಹೀಟ್ ಆಗುತ್ತೆ, ಫ್ಯಾಟ್ ಕಟ್ಟರ್ ಡ್ರಿಂಕ್ ಆ ಥರ ಕುಡಿಯೋರಿಗೆ ಇದು ಒಂದು ಒಳ್ಳೆಯ ಡಿಟಾಕ್ಸ್ ಡ್ರಿಂಕು. ಇದು ನಿಮ್ಮ ಬಾಡಿನ ಕೂಲಾಗಿಟ್ಟು ಒಂದು ನಿಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಬೆಳಗ್ಗೆ ಅರೌಂಡ್ ನಾನು ಒಂದು 6:30 ಆ ಟೈಮಲ್ಲಿ ನಾನು ಇದನ್ನು ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂಥ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ ಅಥವಾ ಫ್ಯಾಟ್ ಕಟ್ಟರ್ ಡ್ರಿಂಕ್, ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ನಾರ್ಮಲ್ ವಾರ್ಮ್ ವಾಟರ್, ಉಗುರು ಬೆಚ್ಚಗೆ ನೀರು ಕುಡಿದ್ರೂ ಸರಿ. ಆದಷ್ಟು ಕೋಲ್ಡ್ ವಾಟರ್ನ ಅವಾಯ್ಡ್ ಮಾಡಿ ಸ್ವಲ್ಪ ಬಿಸಿ ಬಿಸಿಯಾಗಿ ನೀರು ಅಥವಾ ಏನಾದರೂ ಫ್ಯಾಟ್ ಕಟ್ಟರ್ ಡ್ರಿಂಕ್, ಜೀರಿಗೆ ನೀರು, ನೈಟ್ ಜೀರಿಗೆನ ಸೋಕ್ ಮಾಡಿ ಆ ಥರ ನೀರು ಸ್ವಲ್ಪ ಬಿಸಿ ಮಾಡಿಕೊಂಡು ಆ ಥರ ಕುಡೀರಿ. ತುಂಬ ಆಪ್ಷನ್ಸ್ ಇದೆ. ನಾನಿವಾಗ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಇದಾದಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಅಡುಗೆ ಎಲ್ಲ ಬೇಗ ಮುಗಿಸ್ತೀನಿ. 6:30ಗೆ ಇದನ್ನು ನಾನಿವಾಗ ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕನ್ನು ತಗೋತಾ ಇದ್ದೀನಿ. ಇನ್ನು ಮುಂದೆ ನಾನು ನೆಕ್ಸ್ಟ್ ವೀಡಿಯೋಯಿಂದ ನಾನು ನನ್ನ ಹೇಗೆಂದರೆ ಡೈಲಿ ನನ್ನ ವೇಟ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅಂದರೆ ಪ್ರತಿ ದಿವಸನೂ ಕೂಡ ನಾನು ನನ್ನ ವೇಟ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಅಂದರೆ ಒಂದು ಹೋಪ್ ನಿಮಗೆ ಒಂದು ಐಡಿಯಾ ಬರುತ್ತೆ ಹೇಗೆ ವೇರಿಯೇಷನ್ಸ್ ಆಗುತ್ತೆ, ಸ್ಪೆಷಲಿ ಹೆಣ್ಣು ಮಕ್ಕಳಲ್ಲಿ ಅಂತ ಹೇಳಿ ನಾನು ತೋರಿಸ್ತೀನಿ. ಏನಕ್ಕಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ಪೀರಿಯಡ್ ಟೈಮಲ್ಲಿ ವೇಟ್ ಜಾಸ್ತಿ ತೋರಿಸ್ತಾ ಇರುತ್ತೆ, ಅಂದರೆ ಒಂದು ದಿವಸ ಜಾಸ್ತಿ ಒಂದು ದಿವಸ ಕಡಿಮೆ, ಹೀಗೆ ವೇರಿಯೇಷನ್ಸ್ ತೋರಿಸ್ತಾ ಇರುತ್ತೆ. ಆದರೆ ನಾವು ನಮ್ಮ ಡಯಟ್ ಹೇಗೆ ಮಾಡ್ತಾಯಿದ್ದೀವಿ ಹಾಗೆ ಮಾಡ್ತಾ ಹೋಗೋಣ. ನಾವು ವೇಟ್ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಾವು ತಿನ್ನುವಂಥ ಫುಡ್ಡು ಹೆಲ್ದಿಯಾಗಿ, ಅದನ್ನು ಟೇಸ್ಟಿಯಾಗಿ ಹೆಲ್ದಿಯಾಗಿ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ವೇಟ್ ಕಡೆ ನಾವು ಗಮನ ಕೊಡೋದು ಬೇಡ. ಇನ್ನು ಮಧ್ಯಾಹ್ನ ಲಂಚ್ಗೆ ನಾನು ಇಲ್ಲಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಮಲ್ಟಿಗ್ರೇನ್ ಹಿಟ್ಟನ್ನು ತಗೊಳ್ಳೋದು ನಾವು. ಅದಕ್ಕೆ ನಾನು ಇಲ್ಲಿ ಪಾಲಕ್ ಸೊಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ಐರನ್ ಜಾಸ್ತಿ ಇರೋದ್ರಿಂದ ಆದಷ್ಟು ಸೊಪ್ಪುಗಳನ್ನು ತೊಗೋಬೇಕು. ಚಪಾತಿನ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಸಿಗುವಂಥ ನ್ಯೂಟ್ರಿಯೆಂಟ್ಸು ಸಿಗುತ್ತೆ. ಅದರ ಜೊತೆಗೆ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಈ ಚಪಾತಿ ಮಾಡುವಾಗ ಏನು ಮಾಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಬಿಳಿ ಎಳ್ಳನ್ನ ಸೇರಿಸಿ ಚಪಾತಿನ ಮಾಡ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಿಮ್ಮ ಹೇರ್, ಸ್ಕಿನ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಹೆಲ್ಪ್ ಆಗುತ್ತೆ. ಈ ರೀತಿ ಚಪಾತಿ ಮಾಡ್ಕೊಳ್ಳೋದಾದರೆ ಯಾವುದಾದ್ರೂ ಒಂದು ಪ್ಯೂರಿನ ಸೇರಿಸ್ಕೊಂಡು ಚಪಾತಿ ಮಾಡೋದ್ರಿಂದ ಒಂದು ಬೆಸ್ಟ್ ಆಪ್ಷನ್ನು. ಬೀಟ್ರೂಟು ಪ್ಯೂರಿ, ಇಲ್ಲ ಪಾಲಕ್ಕು, ಇಲ್ಲ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಂಡು ಚಪಾತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಸೋಯಾನ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಪ್ಯೂರಿ ಮಾಡಿಕೊಂಡು ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಹೈ ಪ್ರೋಟೀನ್ ಚಪಾತಿ ಈ ರೀತಿ ಮಾಡ್ಕೋಬೋದು. ಇನ್ನು ಚಪಾತಿಗಿಂತ ಬೆಸ್ಟ್ ಆಪ್ಷನ್ ಅಂದರೆ ರಾಗಿ ಒಂದು ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ರಾಗಿ ಫಸ್ಟ್ ಆಪ್ಷನ್ ಇಟ್ಟರೆ ಸೆಕೆಂಡ್ ಆಪ್ಷನ್ ನಮಗೆ ಬಂದುಬಿಟ್ಟು ಜೋಳ ಕೂಡ ತುಂಬ ಒಳ್ಳೆಯದು. ಅದರ ನಂತರನೇ ಚಪಾತಿ ಬರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ನಾನು ಬೆಳಗ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಚಪಾತಿ ಕಳಿಸೋದ್ರಿಂದ ನಮಗೆ ಅಂತ ಸ್ಪೆಷಲ್ ಮಾಡ್ಕೊಳಕ್ಕಾಗಲ್ಲ. ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ನೋಡೋಣ. ಆದಷ್ಟು ಜೋಳದ ರೊಟ್ಟಿ ಮಧ್ಯಾಹ್ನ ತೊಗೊಳಕ್ಕೆ ಇನ್ನು ಕಮ್ಮಿಂಗ್ ವೀಡಿಯೋಸಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ಫಸ್ಟ್ ಚಪಾತಿನೇ ತೊಗೋತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ಹೈ ಪ್ರೋಟೀನ್ ಇರುವಂಥ ಪಲ್ಯನ ಮಾಡಿಕೊಂಡು ತೊಗೊಳ್ಳೋಣ ಅಂಥೇಳಿ. ಇದಾದಮೇಲೆ ನಾನು ಮಕ್ಕಳೆಲ್ಲ ಹೋದ್ಮೇಲೆ 8 ಗಂಟೆಗೆ ನಾನಿಲ್ಲಿ ಮಿಲೆಕ್ಸ್ ಗಂಜಿನ ತಗೋತಾ ಇದ್ದೀನಿ. ಟೀ ಬದಲಾಗಿ ಇದನ್ನು ತಗೋತಾ ಇದ್ದೀನಿ.
ಟೀ ಕಾಫಿ ಅಭ್ಯಾಸ ಇರೋರು ಆದಷ್ಟು ಬಿಡೋದು ಒಳ್ಳೆಯದು. ಬಿಡೋಕ್ಕೆ ಆಗಲ್ಲ ಅಂದಾಗ ಸ್ವಲ್ಪನೇ ತೊಗೊಳ್ಳಿ, ಸ್ವಲ್ಪ ಸಣ್ಣ ಕಪ್ಪಲ್ಲಿ ತೊಗೊಳ್ಳಿ. ನಾನೊಂದು ದಿವಸ ಕುಡಿತೀನಿ, ಒಂದು ದಿವಸ ಹಾಗೆ ಮೂಡು ಯಾವ ರೀತಿ ಇರುತ್ತೆ ಆ ರೀತಿ. ಇವತ್ತು ನಾನು ಮಿಲೆಕ್ಸ್ ಗಂಜಿನ ತಗೋತಾ ಇದ್ದೀನಿ. ಇದರಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಮತ್ತು ಸ್ಪ್ರೌಟೆಡ್ ಅಂದರೆ ಮೊಳಕೆ ಬರಿಸಿರೋಂಥ ಕಾಳನ್ನ ಒಣಗಿಸಿ ಮಾಡಿಸಿರೋಂಥ ಮಿಲೆಕ್ಸ್ ಹೆಲ್ತದ್ದು ನಾನು ಇದನ್ನು ತೊಗೋತಾ ಇರೋದು. ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಹಾಕ್ಕೊಂಡು, ಬೇಕಿದ್ದರೆ ಬೆಲ್ಲ ಆ ಥರ ಹಾಕ್ಕೋಬೋದು. ನಾನಿನ್ನು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಾಡಿಕೊಂಡು ಒಂದು ಕಪ್ನಷ್ಟು ನಾನಿಲ್ಲಿ ಮಿಲೆಕ್ಸ್ ಜ್ಯೂಸನ್ನ ತಗೋತಾ ಇದ್ದೀನಿ. 8 ಗಂಟೆಗೆ 6:30ಗೆ ನಾನು ಡಿಟಾಕ್ಸ್ ಡ್ರಿಂಕ್ ತೊಗೊಂಡ್ರೆ 1.5 ತಾಸು ಆ ಥರ 1.5 ತಾಸು ಅಷ್ಟು ಗ್ಯಾಪ್ ಬಿಟ್ಟು ನಾನು ಈಗ ಮಿಲೆಕ್ಸ್ ಗಂಜಿನ ತಗೋತಾ ಇದ್ದೀನಿ. ಇದಾದಮೇಲೆ ಇನ್ನು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸನ್ನ ತಗೋತೀನಿ. ಮುಂಚಿನ ವೀಡಿಯೋಸ್ ಯಾರೆಲ್ಲ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ. ಇದಾದಮೇಲೆ ನಾನು ಎಕ್ಸಸೈಸ್ ಎಲ್ಲ ಮಾಡಿದಾದಮೇಲೆ ಒಂದಷ್ಟು ಡ್ರೈ ಫ್ರೂಟ್ಸು ಮತ್ತು ಒಂದಿಷ್ಟು ಕರಿಬೇವಿನ ಎಲೆನೆಲ್ಲ ತಿನ್ಕೋತೀನಿ. ಎಕ್ಸಸೈಸ್ ಮುಗಿದ್ಮೇಲೆ ಒಂದು 4 ಬಾದಾಮು, ವಾಲ್ನಟ್ಟು ಆ ರೀತಿ ತೊಗೊಳ್ತೀನಿ. ನೋಡಿದ್ರಲ್ಲ ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ. ಮೇಲೆಲ್ಲ ನಾನು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಬಿಳಿ ಎಲೆನ ಹಾಕಿ ಮಾಡ್ಕೊಂಡಿದ್ದೀನಿ. ಒಂದಷ್ಟು ನ್ಯೂಟ್ರಿಯೆಂಟ್ಸ್ ನಮಗೆ ಬೇಕಾಗಿರೋದು ಸಿಗುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ತುಂಬ ಒಳ್ಳೆಯದು, ಬಾಡಿ ಹೀಟ್ ಮಾಡುತ್ತೆ ಅನ್ನೋದೊಂದು ಬಿಟ್ಟರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಅದು ತುಂಬ ಒಳ್ಳೆಯದು. ಇನ್ನು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಾದಮೇಲೆ ನಾನಿವಾಗ ಒಂದು ವಾಲ್ನಟ್ಟು, ಒಂದು 4 ಬಾದಾಮನ್ನ ತೊಗೋತಾ ಇದ್ದೀನಿ. ಯಾವುದನ್ನೇ ಆಗಲಿ ಇತಿಮಿತಿಯಾಗಿ ತೊಗೋಬೇಕು. ಜಾಸ್ತಿ ವಾಲ್ನಟ್ ತೊಗೊಳಕ್ಕೆ ಹೋಗಬೇಡಿ, ಅದರಲ್ಲೂ ಕೂಡ ಫ್ಯಾಟ್ ಜಾಸ್ತಿ ಇರುತ್ತೆ. 1 ಅಥವಾ 2 ಅಷ್ಟೇ ಮ್ಯಾಕ್ಸಿಮಮ್ಮು. ಇನ್ನು ಬ್ರೇಕ್ಫಾಸ್ಟಿಗೆ ನೋಡಿ ನಾನಿಲ್ಲಿ ವೆಜಿಟೇಬಲ್ ಹಾಕಿರೋಂಥ ಶಾವಿಗೆ ಉಪ್ಪಿಟ್ಟನ್ನ ತಗೋತಾ ಇದ್ದೀನಿ. ಜಾಸ್ತಿ ವೆಜಿಟೇಬಲ್ಸ್ನ ಹಾಕಿ ಆಲ್ಮೋಸ್ಟ್ ನಾನು ಎಲ್ಲ ಬ್ರೇಕ್ಫಾಸ್ಟಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಹಾಕಿ ಮಾಡೋದು. ಉಪ್ಪಿಟ್ಟು ಯಾವುದನ್ನೇ ಮಾಡಿಕೊಂಡ್ರು ಅಥವಾ ನಿಮಗೆ ಏನು ನೀವು ಮನೇಲಿ ಮಾಡಿರ್ತೀರೋ ಅದನ್ನೇ ಕ್ವಾಂಟಿಟಿ ಸ್ವಲ್ಪ ತೊಗೊಂಡು ಅದ್ರ ಜೊತೆಗೆ ಸ್ವಲ್ಪ ಪ್ರೋಟೀನ್ ಅಥವಾ ಏನಾದರೂ ಫ್ರೂಟು ಇಲ್ಲ ಮೊಳಕೆ ಕಾಳು ಈ ಥರ ತೊಗೊಳ್ಳಿ. ಇನ್ನು ನಾನು ಲಂಚ್ಗೆ ಇದು ಮೊಳಕೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ 1 ಚಪಾತಿ ಮೊಳಕೆ ಕಾಳು ಪಲ್ಯ ತೊಗೊಂಡೆ. ಇನ್ನು ನೈಟ್ ಡಿನ್ನರ್ಗೆ ಮಧ್ಯಾಹ್ನ ಊಟ ಜಾಸ್ತಿ ಆಗಿರುತ್ತಲ್ಲ, ಮಧ್ಯಾಹ್ನ ಊಟ ಆದಮೇಲೆ ನಾನು 1 ಗ್ಲಾಸು ರಾಗಿ ಅಂಬಲಿ ಮತ್ತು ಮಜ್ಜಿಗೆ ತೊಗೋತೀನಿ. ಹಾಗಾಗಿ ಫುಲ್ ಆಗಿಬಿಟ್ಟಿರುತ್ತೆ. ನೈಟ್ ಡಿನ್ನರ್ಗೆ ಲೈಟಾಗಿ ತೊಗೊಳ್ಳೋಣ ಆದಷ್ಟು ಅಂತ ಹೇಳಿ ಈ ಲೌಕಿ ಸೂಪ್ ತೊಗೊಳ್ತಾ ಇದ್ದೀನಿ. ಇದರ ರೆಸಿಪಿನ ನಾನು ಜಾಸ್ತಿ ವೀಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ಬೇಕಿದ್ರೆ ಚೆಕ್ಔಟ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಜೀರೋ ಆಯಿಲಲ್ಲಿ ನೀವು ಈ ಒಂದು ಲೌಕಿ ಸೂಪ್ನ ಮಾಡ್ಕೋಬೋದು. ನೈಟ್ ಡಿನ್ನರ್ಗೆ ನಾನು ಅರೌಂಡ್ 8:30ಗೆ ಇದನ್ನು ತಗೋತಾ ಇದ್ದೀನಿ. ಈ ರೀತಿ ನಾನು ಒಂದು ಬ್ಯಾಲೆನ್ಸ್ಡ್ ಮೀಲಾಗಿ ಈ ಡೇನ ಕಂಪ್ಲೀಟ್ ಮಾಡಿಕೊಂಡು ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.